ಮಾನವಾಳಿನ ಬಿಡುಗಡೆ ಮಾಡಬೇಕನ್ನೋ ದಿನ. ಹಾಗಾಗಿ ದೇವರನ್ನ ಸ್ತುತಿಸೋಣ. ಒಂದೇ ಒಂದು ಚಿಕ್ಕ ಪ್ಯಾರ ಹಾಡಿ ನಾವು ದೇವರ ಮಹಿಮೆ ಪಡಿಸೋಣ. ಸಂತೋಷವಾಗಿ ಕರಗಳ ತಟ್ಟುತ್ತ ದೇವರ ನಾಮ ಮಹಿಮೆ ಪಡಿಸೋಣ. ಇರುವ ಸ್ಥಳಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರಿಗೂ ಗೊತ್ತಿರುವ ಹಾಡು ಹಲ್ಲೆಲೂಯಾ ಸ್ತೋತ್ರ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಜ್ಞಾನಿ ನಿನ್ನ ರಕ್ತವ ಸುರಿಸಿದಿ. ಶಿಲುಬೆಯ ಜ್ಞಾನಿ ನಿನ್ನ ರಕ್ತವ ಸುರಿಸಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಯೇಸುವನ ಬೇರೆ ನಿಜ ರಕ್ಷಣೆ ಹೊಂದಿರಿ. ಯೇಸುವನ ಬೇರೆ ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆವು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆವು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾವಿರುವ ಸ್ಥಳದಲ್ಲಿ ಹಾಗೆ ಎದ್ದು ನಿಂತುಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ದೇವರನ್ನ ಆರಾಧನೆ ಮಾಡೋಣ. ಸ್ತುತಿಸಿದ್ದೇವೆ, ಯಾಕಂದ್ರೆ ಆತನಿಗೆ ಸ್ತುತಿ ಯಜ್ಞ ಇಷ್ಟ. ಆತನು ತನ್ನ ಯಜ್ಞವನ್ನು ಅರ್ಪಿಸುವಾಗ ದೇವರಿಗೆ ಇಷ್ಟವಾದ ಸ್ತುತಿಯನ್ನ ದೇವರಿಗೆ ಅರ್ಪಿಸಿದ. ನನ್ನ ತಂದೆ, ನನ್ನ ದೇವರೇ ಅಂತ ಹೇಳುತ್ತಾ ಆ ಶಿಲುಬೆ ಮೇಲೆ ಸಹ ತನ್ನ ಪ್ರೀತಿಯನ್ನ ಪ್ರಕಟಣೆ ಮಾಡಿದ ದೇವರಾಗಿದ್ದಾನೆ. ಕ್ಷಮಿಸು ಎನ್ನುವುದನ್ನು ಹೇಳುತ್ತಾ ತನ್ನ ಕ್ಷಮಾಪಣೆಯ ಗುಣವನ್ನ, ಲೋಕದ ಮೇಲೆ ದೇವರಿಟ್ಟಂತ ಪ್ರೀತಿಯನ್ನ ಆತನು ನಿರೂಪಣೆ ಮಾಡಿ ತೋರಿಸಿದ ಅಂತ ನಾವು ನೋಡ್ತಾ ಇದ್ದೇವೆ. 2ನೇ ಮಾತು ಹೇಳುವಾಗ ರಕ್ಷಣೆಯ ಅನುಭವ ಇನ್ನೂ ಇದೆ ಅಂತ ದೇವರು ಹೇಳ್ತಾ ಇದ್ದಾನೆ. ಈಗಲೂ ಸಮಯ ಇದೇ, ನಿಶ್ಚಯವಾದ ಸಮಯ. ದೇವರಿಗೆ ಒಪ್ಪಿಸಿಕೊಡ್ರಿ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಕೊನೆಯ ಗಳಿಗೆಯಲ್ಲೂ ಸಹ ರಕ್ಷಿಸುವುದಕ್ಕೆ ಆತನು ಮುಂದಾದನು ಅಂತ ನಾವು ನೋಡ್ತಿದ್ದೇವೆ. ಆ ಶಿಲ್ಬೆ ಮೇಲೆ ಸಹ ತನ್ನ ಈ ಲೋಕದ ಜವಾಬ್ದಾರಿಯನ್ನ, ಬಾಂಧವ್ಯವನ್ನು ಬಿಟ್ಟುಕೊಡದೆ ಆ ಬಂಧುತ್ವದ ಮಹಿಮೆಯನ್ನು ದೇವರು ತೋರಿಸಿದವನಾಗಿದ್ದಾನೆ. 4ನೇ ಮಾತು ಹೇಳುವಾಗ ನನ್ನ ದೇವರು ಯಾಕೆ ನನ್ನನ್ನು ಕೈಬಿಟ್ಟಿ ಅಂತ ಕೇಳುವಾಗ ಲೋಕದ ಪಾಪ ಭಾರವನ್ನೆಲ್ಲ ಹೊತ್ತುಕೊಂಡು ಆಗೋ ಯಜ್ಞದ ಕುರಿ ಎನ್ನುವ ಪ್ರವಚನ ನೆರವೇರಿಸಿದ ಆತನಾದನು. 5ನೇ ಮಾತು, ಇನ್ನೂ ನನಗೆ ದಾಹವಾಗ್ತಾ ಇದೆ, ಇನ್ನೂ ನನ್ನ ಮೇಲೆ ಹಾಕಿರಿ ಅಪ್ಪ, ಇನ್ನೂ ನನ್ನ ಮೇಲೆ ಹಾಕು, ಸಮಸ್ತವು ಕ್ಲೆನ್ಸ್ ಆಗ್ಬೇಕಂತ ಕೇಳಿದ. 6ನೇ ಮಾತು, ಸಮಾಪ್ತವಾಯಿತು ಅಂತ ಪ್ರೀತಿಯಿಂದ ತಾನು ಒಪ್ಪಿಸಿಕೊಟ್ಟವನಾಗಿ ದೇವರಿಗೆ ನಿನ್ನ ಕಾರ್ಯವನ್ನು ಸಾಧಿಸಿದ್ದೇನೆ ಅಂತೇಳಿ ತನ್ನ ಆತ್ಮವನ್ನು ಒಪ್ಪಿಸಿಕೊಂಡ ದೇವರ ಪ್ರೀತಿಯನ್ನ, ಆ ಮಹಿಮೆಯನ್ನ ನಾವು ಸಂತೋಷವಾಗಿ ಸಾರೋಣ. ಆಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ.
ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನೊಬ್ಬನೇ ಹೇಳಿ ನಿನ್ನ ಮನ ತುಂಬಿ ಆರಾಧಿಸುವೆವು. ನನ್ನ ಎಲ್ಲ ಗೌರವಕ್ಕೆ ಕಾರಣ ನನ್ನ ದೇವರನ್ನ, ಎಲ್ಲ ಸ್ತೋತ್ರ ಎಲ್ಲ ಸ್ತೋತ್ರಕ್ಕೆ ಕಾರಣನಾದ ದೇವರು. ಪಾತ್ರನು ನೀನೇ. ಆತ ನನ್ನ ಮೇಲೆತ್ತಿ ನಿನ್ನ ಆರಾಧಿಸುವೆನು. ಮೇಲೆತ್ತಿ ಆರಾಧಿಸುವೆನು ಆರಾಧಿಸುವೆನು. ಅಂತ ಆರಾಧಿಸುವೆವು ನಿನ್ನ ಯೇಸುವೇ. ಆತನ ಪ್ರೀತಿಯನ್ನು ಆರಾಧಿಸೋಣ. ಆ ಶಿಲುಬೆಯನ್ನು ನೋಡುವಾಗ ಆತನ ಮಹಿಮೆಯನ್ನು ಆರಾಧಿಸೋಣ. ಆತನ ಗುಣಗಾನವನ್ನು ಆರಾಧಿಸೋಣ. ಆತನ ಕೃಪೆಯನ್ನು ಆರಾಧಿಸೋಣ. ಆ ಕಲ್ವರಿಯ ಮೇಲೆ ರಕ್ತಧಾರೆಯಾದಂಥ ದೇವರನ್ನು ನೋಡಿ ಆರಾಧನೆ ಮಾಡೋಣ. ಆರಾಧಿಸುವೆವು ನಿನ್ನ ಯೇಸುವೇ. ಆರಾಧಿಸುವೆವು ನಿನ್ನ. ಒಂದೇ ಒಂದು ಕ್ಷಣ ಕಣ್ಣುಗಳು ಮುಚ್ಚಿ ಆ ಶಿಲುಬೆಯನ್ನು ಧ್ಯಾನ ಮಾಡ್ತಾ ಹೇಳ. ಸ್ವರಗಳೆಲ್ಲ ತೆರೆದ ಹೇಳ. ಯೇಸುವೇ ಆರಾಧಿಸುವೆವು ನಿನ್ನ. ನಮಗೋಸ್ಕರ ಕಲ್ವರಿಯಲ್ಲಿ ಜಜ್ಜಲ್ಪಟ್ಟು ನಾವು ಸುಕ್ಷೇಮವಾಗಿರಬೇಕು ಬಯಸಿದ ಯೇಸುವೆ ನಿನಗೆ ಸ್ತೋತ್ರ. ಈ ದಿನದ ಆರಾಧನೆ, ವಾಕ್ಯ ಧ್ಯಾನಗಳು ಎಲ್ಲವೂ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಂಡು ನೀನು ಮಾತ್ರ ಮಹಿಮೆ ಹೊಂದಿಕೊಳ್ಳಬೇಕಾಗ ಯೇಸು ಕ್ರಿಸ್ತನ ಜೀವಳ ನಾಮದಲ್ಲಿ ಈ ಆರಾಧನೆಯನ್ನು ಒಪ್ಪಿಸಿಕೊಂಡು ಬೇಡ ಹೊಂದಿದ್ದೇವೆ ಕರ್ತನೆ. ಆಮೇಲೆ ಇನ್ನು ಹಾಡಾಡುವವರು ಮುಂದೆ ಬಂದರೆ ಬೇಗ ಹಾಡಬೇಕಾಗ್ತದೆ.